ಮುಗ್ದಿಲ್ಲ H1B ವೀಸಾ ಸ್ಟ್ಯಾಂಪಿಂಗ್ ಪರದಾಟ. 2027ಕ್ಕೆ ಹೋಯಿತು US ವೀಸಾ ಸ್ಲಾಟ್. H1B ವೀಸಾ ಸ್ಟ್ಯಾಂಪಿಂಗ್ ಆಗಿ ಭಾರತಕ್ಕೆ ಬಂದಿರೋರು, ಇಲ್ಲಿಗೆ ಬಂದು ವಾಪಸ್ ಹೋದವರ ಪರದಾಟಕ್ಕೆ ಇನ್ನು ಫುಲ್ ಸ್ಟಾಪ್ ಬಿದ್ದಿಲ್ಲ. ಭಾರತೀಯ IT ವೃತ್ತಿಪರರಿಗೆ ಅಮೆರಿಕದ ವೀಸಾ ವಿಚಾರದಲ್ಲಿ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. 2025ರ ಡಿಸೆಂಬರ್ನಲ್ಲಿ ಮುಂದಕ್ಕೆ ಹೋದ ವೀಸಾ ಇಂಟರ್ವ್ಯೂ ಶೆಡ್ಯೂಲ್ ಈಗ 2027ರವರೆಗೂ ಹೋಗಿ ನಿಂತ್ಕೊಂಡಿದೆ. ಅಂದ್ರೆ ಮುಂದಿನ ವರ್ಷದವರೆಗೂ ವೀಸಾ ಇಂಟರ್ವ್ಯೂ ಸ್ಲಾಟ್ಗಳೇ ಸಿಗ್ತಿಲ್ಲ. ಅಮೆರಿಕದ ವೀಸಾ ನೀತಿಗಳಲ್ಲಿ ಆಗಿರೋ ಭಾರಿ ಬದಲಾವಣೆಗಳು ಹಾಗೂ ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿ ಸಾವಿರಾರು ಭಾರತೀಯರ ಭವಿಷ್ಯ ಈಗ ಆತಂಕದಲ್ಲಿದೆ. ಯಾಕೆ ಈ ವೀಸಾ ಬಿಕ್ಕಟ್ಟು ಎದುರಾಗಿದೆ? NA ಅಂದ್ರೆ ಏನು? ಹೊಸ ಲಾಟರಿ ನಿಯಮಗಳಲ್ಲಿ ಏನೆಲ್ಲ ಇದೆ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಎಲ್ಲ ವೀಸಾ ಕ್ಯಾಟಗರಿ ಮುಂದೆ NA. US-ಗಿಲ್ಲ ವೀಸಾ ಕೊಡೋ ಆತುರ. ಪ್ರಸ್ತುತ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ, ಈ ವರ್ಷದ ಉಳಿದ ದಿನಗಳಲ್ಲಿ H1B ವೀಸಾ ಸ್ಟ್ಯಾಂಪಿಂಗ್ ಆಗಿ ಯಾವುದೇ ಹೊಸ ದಿನಾಂಕಗಳು ಕೂಡ ಲಭ್ಯ ಇಲ್ಲ. ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್ ಹಾಗೂ ಕೋಲ್ಕತ್ತಾದಲ್ಲಿರುವ US ರಾಯಭಾರ ಕಚೇರಿಗಳಲ್ಲಿ ರೆಗ್ಯುಲರ್ ಇಂಟರ್ವ್ಯೂ ಸ್ಲಾಟ್ಗಳು ಖಾಲಿಯಾಗಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ 2027ರ ಸ್ಲಾಟ್ಗಳನ್ನು ತೋರಿಸಲಾಗ್ತಿದೆ. ಅಂದ್ರೆ ನೀವು ಈಗ ಅರ್ಜಿ ಸಲ್ಲಿಸಿದ್ರೆ ಇಂಟರ್ವ್ಯೂಗೆ ಹೋಗೋಕೆ ಇನ್ನು ಕನಿಷ್ಠ 1 ವರ್ಷ ಕಾಯಲೇಬೇಕಾಗುತ್ತೆ. ಇದು ಕೇವಲ ಪ್ರವಾಸಕ್ಕೆ ಹೋಗೋರಿಗೆ ಮಾತ್ರ ಅಲ್ಲ. ಅಮೆರಿಕದಲ್ಲಿ ಈಗಾಗಲೇ ಕೆಲಸ ಮಾಡ್ತಿದ್ದು ಸ್ಟ್ಯಾಂಪಿಂಗ್ ಆಗಿ ಭಾರತಕ್ಕೆ ಬರೋಕೆ ಕಾಯ್ತಿರೋರು, ಈಗಾಗಲೇ ವೀಸಾ ರಿನ್ಯೂವಲ್ಗಾಗಿ ಬಂದಿರೋರ್ಗೂ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಇಮಿಗ್ರೇಷನ್ ಅಟಾರ್ನಿಗಳು ಕೂಡ ಎಚ್ಚರಿಕೆ ಕೊಟ್ಟಿರೋದಾಗಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಕಳೆದ 50 ದಿನಗಳಿಂದ ಭಾರತದಲ್ಲಿ ಒಂದು ಕೂಡ ಹೊಸ ವೀಸಾ ಇಂಟರ್ವ್ಯೂ ಸ್ಲಾಟ್ ಓಪನ್ ಆಗಿಲ್ಲ ಅನ್ನೋದನ್ನ ಅವರು ಪಾಯಿಂಟ್ ಮಾಡಿದ್ದಾರೆ. ಹಾಗೆ ಅಮೆರಿಕದಲ್ಲಿರೋ H1B ವೀಸಾ ಹೊಂದಿರೋರಿಗೆ ಒಂದು ಪ್ರಮುಖ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟ್ಯಾಂಪಿಂಗ್ ಆಗಿ ಭಾರತಕ್ಕೆ ಪ್ರಯಾಣ ಮಾಡಬೇಡಿ ಅನ್ನೋ ಸಲಹೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಅಮೆರಿಕ ಸರ್ಕಾರ ವೀಸಾ ಕೊಡೋಕೆ ಯಾವುದೇ ಆತರವನ್ನು ಕೂಡ ತೋರಿಸ್ತಾ ಇಲ್ಲ. ಆದ್ರೆ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ವೀಸಾ ನಿರಾಕರಿಸೋಕೆ ಪ್ರಯತ್ನ ಮಾಡ್ತಲೇ ಇದೆ. ಬೈಡನ್ ಸರ್ಕಾರದ ಅವಧಿಯಲ್ಲಿ ಇದ್ದ ಪರಿಸ್ಥಿತಿಗೂ ಈಗಿನದಕ್ಕೂ ಅಜಿಗಜಾಂತರ ವ್ಯತ್ಯಾಸವಿದೆ ಅನ್ನೋದು ಅಟಾರ್ನಿಗಳ ಅಭಿಪ್ರಾಯ. ನೀವು US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಪೋರ್ಟಲ್ ಚೆಕ್ ಮಾಡಿದ್ರೆ H, L, O, P ಮತ್ತು Q ಕ್ಯಾಟಗರಿ ವೀಸಾಗಳ ಮುಂದೆ NA ಅಂತ ತೋರಿಸ್ತಾ ಇದೆ. ತುಂಬಾ ಜನರಿಗೆ ಇದು ಕನ್ಫ್ಯೂಸ್ ಮಾಡ್ತಿದೆ. NA ಅಂದ್ರೆ ನಾಟ್ ಅವೈಲಬಲ್ ಅಂತ ಅರ್ಥ. ಯಾವಾಗ ಅಮೆರಿಕದ ಕಾನ್ಸುಲೇಟ್ಗಳಲ್ಲಿ ಎಲ್ಲ ಸಾಮಾನ್ಯ ಸ್ಲಾಟ್ಗಳು ಸಂಪೂರ್ಣವಾಗಿ ಬುಕ್ ಆಗ್ತವೋ ಆಗ ಸಿಸ್ಟಮ್ ವೇಟಿಂಗ್ ಟೈಮ್ ತೋರಿಸೋದನ್ನ ನಿಲ್ಲಿಸಿ NA ಅಂತ ತೋರಿಸೋಕೆ ಶುರು ಮಾಡುತ್ತೆ. ಇದರ ಸರಳ ಅರ್ಥ ಅಂದ್ರೆ ಸದ್ಯಕ್ಕೆ ಬುಕ್ ಮಾಡೋಕೆ ಯಾವುದೇ ದಿನಾಂಕಗಳು ಲಭ್ಯ ಇಲ್ಲ ಅಂತ ಅರ್ಥ. ಇದು ಅರ್ಜಿದಾರರಲ್ಲಿ ಭಾರಿ ಆತಂಕ ಮೂಡಿಸ್ತಾ ಇದೆ. ಸ್ಲಾಟ್ಗಳು 2027ಕ್ಕೆ ಹೋದದ್ದು ಹೇಗೆ? ಎಂಟ್ರಿ ಲೆವೆಲ್ ಜಾಬ್ಗಳಿಗೆ ಪೂರ್ತಿ ಬ್ರೇಕ್. ಈ ವೀಸಾ ವಿಳಂಬ ಈ ವರ್ಷ ದಿಢೀರ್ ಶುರುವಾಗಿದ್ದಲ್ಲ. ಇದರ ಪ್ರಕ್ರಿಯೆ ಡಿಸೆಂಬರ್ 2025ರಿಂದಲೇ ಆರಂಭ ಆಗಿತ್ತು. ಮೊದಲು ಡಿಸೆಂಬರ್ 2025ರಲ್ಲಿದ್ದ ಇಂಟರ್ವ್ಯೂಗಳನ್ನು ಮಾರ್ಚ್ 2026ಕ್ಕೆ ಮುಂದೂಡಲಾಯಿತು. ನಂತರ ಅವುಗಳನ್ನು ಜೂನ್ ಜುಲೈಗೆ, ಅಲ್ಲಿಂದ ಮತ್ತೆ ಅಕ್ಟೋಬರ್ 2026ಕ್ಕೆ ತಳ್ಳಲಾಯಿತು. ಈಗ ಪರಿಸ್ಥಿತಿ ಹದಗೆಟ್ಟಿದ್ದು, ಇತ್ತೀಚಿನ ವಾರಗಳಲ್ಲಿ ಹೊಸದಾಗಿ ಅರ್ಜಿ ಹಾಕಿದವ್ರಿಗೆ ನೇರವಾಗಿ 2027ರಲ್ಲಿ ಡೇಟ್ಗಳು ಸಿಗ್ತಾ ಇವೆ. ಅಂದರೆ ಈ ವರ್ಷದಲ್ಲಿ ಯಾವುದೇ ಸ್ಲಾಟ್ಗಳು ಕೂಡ ಬಾಕಿ ಉಳಿದಿಲ್ಲ ಅಂತ ಅರ್ಥ. ಭಾರತಕ್ಕೆ ಶಾರ್ಟ್ ಟ್ರಿಪ್ ಬರಬೇಕು ಅಂತ ಪ್ಲಾನ್ ಮಾಡಿದವರು ಈಗ ಅಮೆರಿಕಕ್ಕೆ ವಾಪಸ್ ಹೋಗೋಕೆ ಸಾಧ್ಯವಾಗದೆ ತಿಂಗಳುಗಟ್ಟಲೆ ಇಲ್ಲೇ ಉಳಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಅವರ ಉದ್ಯೋಗ, ಕುಟುಂಬ ಹಾಗೆ ಇಮಿಗ್ರೇಷನ್ ಸ್ಟೇಟಸ್ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಈ ವೀಸಾ ವಿಳಂಬಕ್ಕೆ ಕೇವಲ ಅರ್ಜಿಗಳ ಸಂಖ್ಯೆ ಅಷ್ಟೇನೆ ಕಾರಣ ಅಲ್ಲ, ಬದಲಾಗಿ ಅಮೆರಿಕ ತಂದಿರೋ ಹೊಸ ಕಾನೂನುಗಳು ಕೂಡ ಪ್ರಮುಖ ಕಾರಣ. ಮೊದಲನೆಯದು ಸೋಷಿಯಲ್ ಮೀಡಿಯಾ ಸ್ಕ್ರೀನಿಂಗ್. 2025ರ ಡಿಸೆಂಬರ್ 15ರಿಂದ ಅಮೆರಿಕ ಉದ್ಯೋಗ ಆಧಾರಿತ ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಕಟ್ಟುನಿಟ್ಟಾಗಿ ತಪಾಸಣೆ ಮಾಡ್ತಿವೆ. ಇದರಿಂದ ಪ್ರತಿ ಅರ್ಜಿಯ ಪರಿಶೀಲನೆಗೆ ಹೆಚ್ಚು ಸಮಯ ಬೇಕಾಗ್ತಿದೆ. ಮತ್ತೊಂದು ಥರ್ಡ್ ಕಂಟ್ರಿ ಸ್ಟ್ಯಾಂಪಿಂಗ್ ಬ್ಯಾನ್. ಹಿಂದೆ ಭಾರತೀಯರು ಮೆಕ್ಸಿಕೋ, ಕೆನಡಾ ಅಥವಾ ಸಿಂಗಾಪುರ್ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ವೀಸಾ ಸ್ಟ್ಯಾಂಪಿಂಗ್ ಮಾಡಿಸ್ಕೊಳ್ಬಹುದಿತ್ತು. ಆದರೆ ಈಗ US ಸ್ಟೇಟ್ ಡಿಪಾರ್ಟ್ಮೆಂಟ್ ಆ ಆಯ್ಕೆಯನ್ನು ಬಂದ್ ಮಾಡಿದೆ. ಇದರಿಂದಾಗಿ ಎಲ್ಲ ಒತ್ತಡ ಭಾರತದಲ್ಲಿರೋ ಕಾನ್ಸುಲೇಟ್ ಕಚೇರಿಗಳ ಮೇಲೇನೆ ಬೀಳ್ತಾ ಇದೆ. ಇಷ್ಟೇ ಅಲ್ಲದೆ H1B ಲಾಟರಿ ಪ್ರಕ್ರಿಯೆಯಲ್ಲೂ ಕೂಡ ದೊಡ್ಡ ಬದಲಾವಣೆ ತರಲಾಗಿದೆ. 2027ನೇ ಸಾಲಿನಲ್ಲಿ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇವೆ. ವಾರ್ಷಿಕ 85,000 ವೀಸಾಗಳ ಕ್ಯಾಪ್ ಹಾಗೆ ಇದ್ರೂ ಕೂಡ ಆಯ್ಕೆಯ ವಿಧಾನದಲ್ಲಿ ಬದಲಾವಣೆ ಆಗಿದೆ.
ಮಾಡಿವೆ. ಈಗ ಯಾರಿಗೆ ವೀಸಾ ಸಿಗಬೇಕು ಅನ್ನೋದು ಅವರ ಸಂಬಳ ಮತ್ತು ಅನುಭವದ ಮೇಲೆ ನಿರ್ಧಾರ ಆಗುತ್ತೆ. ಲೆವೆಲ್ 4 ಹೆಚ್ಚಿನ ಸಂಬಳ ಮತ್ತು ಅನುಭವ ಇರೋರಿಗೆ ವೀಸಾ ಸಿಗೋ ಸಾಧ್ಯತೆ 4 ಪಟ್ಟು ಹೆಚ್ಚು ಮಾಡುತ್ತೆ. ಹಾಗೆ ಲೆವೆಲ್ 3, ಲೆವೆಲ್ 2, ಲೆವೆಲ್ 1 ಅಂದ್ರೆ ಆರಂಭಿಕ ಹಂತದ ನೌಕರರು, ಅವರಿಗೆ ವೀಸಾ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಇದರ ಅರ್ಥ ಕಡಿಮೆ ಸಂಬಳಕ್ಕೆ ಅಮೆರಿಕಕ್ಕೆ ಹೋಗೋರ ಸಂಖ್ಯೆಯನ್ನ ತಗ್ಗಿಸಿ ಹೆಚ್ಚು ನುರಿತ ಮತ್ತು ಹೆಚ್ಚು ಸಂಬಳ ಪಡೆಯೋರಿಗೆ ಆದ್ಯತೆ ಕೊಡೋದು ಸರ್ಕಾರದ ಉದ್ದೇಶ ಆಗಿದೆ. ಇದರ ಪ್ರೋಸೆಸ್ ಮಾರ್ಚ್ ತಿಂಗಳಲ್ಲಿ ಆರಂಭ ಆಗುತ್ತೆ. ಈ ಅನಿಶ್ಚಿತತೆಯಿಂದಾಗಿ ಅಮೆರಿಕದ ಟೆಕ್ ಕಂಪನಿಗಳು, ಆರೋಗ್ಯ ಕ್ಷೇತ್ರ ಹಾಗೆ ಶಿಕ್ಷಣ ಸಂಸ್ಥೆಗಳು ಸಂಕಷ್ಟಕ್ಕೆ ಸಿಲುಕಿವೆ. ಭಾರತೀಯ ಐಟಿ ಕಂಪನಿಗಳಾದ ಇನ್ಫೋಸಿಸ್, TCS ಹಾಗೂ ವಿಪ್ರೋ ಈಗಾಗಲೇ ಅಮೆರಿಕದ ಪ್ರಜೆಗಳನ್ನೇ ಹೆಚ್ಚಾಗಿ ನೇಮಕ ಮಾಡ್ಕೊಳ್ಳೋಕೆ ಶುರು ಮಾಡಿವೆ. ಯಾಕಂದ್ರೆ ವೀಸಾ ಸಮಸ್ಯೆಯಿಂದಾಗಿ ಪ್ರಾಜೆಕ್ಟ್ಗಳು ವಿಳಂಬ ಆಗಬಾರ್ದು ಅನ್ನೋದು ಅವರ ಉದ್ದೇಶ. ಹಲವು ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಭಾರತದಿಂದಲೇ ರಿಮೋಟ್ ಆಗಿ ವರ್ಕ್ ಮಾಡೋಕ್ಕೆ ಅವಕಾಶ ಕೊಡ್ತಿವೆ. ಆದರೂ ಕಾನೂನಾತ್ಮಕವಾಗಿ ಇದು ಹೆಚ್ಚು ಸಮಯ ಮುಂದುವರಿಯೋದಿಲ್ಲ. ಇದರಿಂದಾಗಿ ಅನೇಕರು ತಮ್ಮ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಬಗ್ಗೆ ಚಿಂತೆ ಮಾಡೋಕ್ಕೆ ಶುರುವಾಗಿದೆ. ಒಟ್ಟಾರೆಗೆ ಹೇಳೋದಾದರೆ ಅಮೆರಿಕ ವೀಸಾ ಕನಸು ಈಗ ಖಂಡಿತ ಸುಲಭ ಅಲ್ಲ. ವೀಸಾ ಪ್ರಕ್ರಿಯೆಯಲ್ಲಿ ಸಿಕ್ಕಾಕೊಂಡಿರೋರು ಇಮಿಗ್ರೇಷನ್ ಅಟಾರ್ನಿಗಳ ಸಲಹೆ ಪಡೆದು ಮುಂದಿನ ಗಟ್ಟಿ ನಿರ್ಧಾರ ಮಾಡೋದಷ್ಟೇ ಸದ್ಯಕ್ಕೆ ಕಾಣ್ತಿರೋ ದಾರಿ.